ನೋಡಿ, ಕಾಂಗ್ರೆಸ್ ಅಲ್ಲಿ ಏನೇನು ನಡೆದ್ರು ಮೋದಿ ಕಾರಣ. ಬಟ್ ನಾನು ಕೆಟ್ಟದಾಗೆ ಮಾತಾಡಕ್ಕೆ ನನಗೆ ಇಷ್ಟ ಇಲ್ಲ. ಏನೇನು ನಡೀತದೋ ಕಾಂಗ್ರೆಸ್ನಲ್ಲಿ ಎಲ್ಲಕ್ಕೂ ಮೋದಿ ಅವರನ್ನ ಟ್ಯಾಗ್ ಮಾಡ್ಕೊಳ್ತಾರೆ. ಅಷ್ಟು ಕೆಟ್ಟದಾಗಿ ಮಾತಾಡ್ತಾರಲ್ಲ ನಮ್ಮ ರಾಹುಲ್ ಗಾಂಧಿ ಅವರು, ಅದಕ್ಕೂ ಮೋದಿ ಕಾರಣನಾ? ಇವತ್ತು ಟ್ಯಾರಿಫ್ ಯಾವ್ಯಾವ ಕಾರಣಗಳಿಗೆ ಹೆಚ್ಚಾಗ್ತದೆ. ಈಗ ಯುದ್ಧ ಪ್ರಾರಂಭ ಆಗಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗಿದ್ದರಿಂದ ನಾವು ಆಯಿಲ್ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ, ಕ್ರೂಡ್ ಆಯಿಲ್ ಮೇಲೆ. ಅದರಿಂದಾಗಿ ಒಂದಷ್ಟು ಅದರ ಬೆಲೆಯಲ್ಲಿ ವ್ಯತ್ಯಾಸಗಳು ಕಾಣಬಹುದು. ಆದರೆ ಕಾಂಗ್ರೆಸ್ಸಿನ ಸಂಸ್ಕೃತಿ ಏನಿದೆ ಅಂತ ನಿಮಗೆ ಗೊತ್ತಿದೆ. ಈ ಗ್ಯಾರಂಟಿಗಳನ್ನು ಮುಂದಿಟ್ಕೊಂಡು ಎಲ್ಲ ಬೆಲೆಗಳನ್ನು ಇವರು ಏರಿಸಬಹುದಾದ GSTಗೆ ಬರದೆ ಉಳಿದಿರ್ತಕ್ಕಂಥ ಎಲ್ಲದರ ಬೆಲೆಗಳನ್ನು ಇದುವರೆಗೂ 3-4 ಬಾರಿ ಏರಿಕೆ ಮಾಡಿದ್ದಾರೆ. ಈಗಲೂ ಕೂಡ ಅದೇ ಚಾಳಿಯನ್ನ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮುಂದುವರಿಸಿದ್ದಾರೆ. ಆ ಕಾರಣದಿಂದ ಇವರು ಮಾಡತಕ್ಕಂಥ ಜನವಿರೋಧಿ ನೀತಿಗಳಿಗೆ ಬಿಜೆಪಿಯನ್ನ ಟ್ಯಾಗ್ ಮಾಡತಕ್ಕಂಥದ್ದು ಸರಿಯಲ್ಲ. ನಾನು ಇವತ್ತು ತಾನೇ ಬಾಗಲಕೋಟೆಯಿಂದ ಬಂದಿದ್ದೇನೆ. ಬಾಗಲಕೋಟೆಯಲ್ಲಿ ಚುನಾವಣೆ ಕಾವು ಈಗ ಏರ್ತಾ ಇದೆ. ಭಾರತೀಯ ಜನತಾ ಪಕ್ಷಕ್ಕೆ ಅಭೂತಪೂರ್ವವಾದ ಗೆಲುವನ್ನ ಅಲ್ಲಿನ ಜನ ಕೊಡ್ತಾರೆ ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕೆಂತಂದ್ರೆ 3 ದಿವಸಗಳಿಂದ ನಾನು ಹಳ್ಳಿಗಳಿಗೂ ಹೋಗಿದ್ದೇನೆ, ಪಟ್ಟಣದಲ್ಲೂ ಮಾಡಿದ್ದೇನೆ. ಆದರೆ ಪಟ್ಟಣದಲ್ಲಿ ಸಂಪೂರ್ಣವಾಗಿ 80% ಬಿಜೆಪಿ ಅಲೆ ಇದೆ. ಹಳ್ಳಿಗಳಲ್ಲಿ ಏನು ಮಾಡಿದ್ದಾರೆ ಅಂತಂದ್ರೆ, ಸೋಲು ಖಚಿತ ಅಂತ ಗೊತ್ತಾದ ಮೇಲೆ ಮುಖ್ಯಮಂತ್ರಿಗಳು 5 ದಿನ ನಾನು ಇಲ್ಲೇ ಉಳಿತೀನಿ ಅಂತ ಹೇಳಿ ಠಿಕಾಣಿ ಹೂಡಿದ್ದಾರೆ. ರಸ್ತೆಗಳು ಗುಂಡಿಗಳು ಮುಚ್ಚಕ್ಕೆ ಅಲ್ಲೂ ಆಗಿಲ್ಲ ಪಾಪ. ಬೆಂಗಳೂರು ಮಾತ್ರ ಅಲ್ಲ, ಅಲ್ಲೂ ಆಗಿಲ್ಲ. ನಾನು ಹೋಗಿದ್ದೆ ಒಂದು ಹಳ್ಳಿಗೆ, ಕೆಂಪು ಮಣ್ಣು ತಂದು ಹಳ್ಳ ಮುಚ್ಚಿಬಿಟ್ಟಿದ್ದಾರೆ ರಸ್ತೆಗಳಲ್ಲಿ. ಇದೇನೇ ಕಪ್ಪು ರಸ್ತೆ, ಕೆಂಪು ಮಣ್ಣು, ಇದೇನು ಹಿಂಗಾದೆ ಅಂತ ನೋಡಿದ್ರೆ ಅಲ್ಲಿ ಜನ ಹೇಳಿದ್ರು ನಾಳೆ ಇಲ್ಲಿ ಮುಖ್ಯಮಂತ್ರಿಗಳು ಬರ್ತಾರೆ ಅದಕ್ಕೆ ಅಂತ. ಆವತ್ತೇ ಹೇಳಿದೆ ನಾನು, ಇನ್ನು ಮುಂದೆ ಕಾಂಗ್ರೆಸ್ಸನ್ನ ಕೆಂಪು ಮಣ್ಣು ಗುಂಡಿಯಲ್ಲೇ ಮುಚ್ಚುತ್ತಾರೆ ಅಂತ. ಅಲ್ಲಿ ಅದೇ ಪರಿಸ್ಥಿತಿ ಇದೆ. ಮುಖ್ಯಮಂತ್ರಿಗಳು ಈ ಸೋಲಿನ ಭೀತಿಯಿಂದ ಏನ್ ಮಾಡಿಬಿಟ್ಟಿದ್ದಾರೆ, ಈ ಸರ್ಕಾರದಲ್ಲಿ ಕೆಲಸ ಮಾಡತಕ್ಕಂಥ ಟೀಚರ್ಗಳು, ಅಧಿಕಾರಿಗಳನ್ನ ಅವರಿಗೆ ಕಾರ್ಯಕರ್ತರು ಸಿಗ್ತಾ ಇಲ್ಲ. ಅದರಿಂದ ಇವರು ಟೀಚರ್ಗಳನ್ನ ಎಲ್ಲ ಜೊತೆಯಲ್ಲಿ ಹಾಕೊಂಡು ಕ್ಯಾನ್ವಾಸ್ ಮಾಡಿಸ್ತಾವ್ರೆ. ಒಂದು ಹಳ್ಳಿಗೆ 5ರಿಂದ 10 ಲಕ್ಷ ರೂಪಾಯಿ. ಮುಖ್ಯಮಂತ್ರಿಗಳು ಹೋಗೋದಕ್ಕೆ ಮುಂಚೆ ಹೋಗೋದು ದೇವಸ್ಥಾನದ ಮುಂದೆ ಆ ಊರಿನಲ್ಲಿರ್ತಕ್ಕಂಥ ಪ್ರಮುಖರನ್ನು ಕರೆಯೋದು. ನೋಡಿ, ಫಸ್ಟ್ ಇನ್ಸ್ಟಾಲ್ಮೆಂಟು, 2ನೇ ಇನ್ಸ್ಟಾಲ್ಮೆಂಟ್ ಇನ್ನು 2 ದಿವಸ 3 ದಿವಸದಲ್ಲಿ ಕೊಡ್ತೀವಿ, ಈಗ ಸದ್ಯಕ್ಕೆ ಇಟ್ಕೊಳ್ಳಿ ಅಂತ 5ರಿಂದ 10 ಲಕ್ಷ ರೂಪಾಯಿ ಒಂದೊಂದು ಹಳ್ಳಿಗೆ ಕೊಡ್ತಾ ಹೋಗ್ತಾ ಇದ್ದಾರೆ.